ಕಾರ್ಪೊರೇಟರ್ಗಳ ದುಡ್ಡು ಇಲ್ಲಿ ಈ ಒಂದು ಎಂಪಿಗಳ ಖರೀದಿಯಲ್ಲಿ ಅಥವಾ ರಾಜಕೀಯದಲ್ಲಿ ದುಡ್ಡು ಬಂತಂದ್ರೆ ಅದು ಅನೈತಿಕ ದುಡ್ಡು ಆಗೋದ್ರಿಂದಾಗಿ ಜೊತೆಗೆ ಆ ದುಡ್ಡಿನಿಂದಾಗಿ ಅನೇಕ ತಪ್ಪು ನಿರ್ಧಾರಗಳಾಗಿ ರಾಷ್ಟ್ರದ ಇಲ್ಲಿ ಒಂದು ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಅಥವಾ ಅಭಿವೃದ್ಧಿ ಅನ್ನೋದು ಪ್ರತಿಯೊಬ್ಬ ಉದ್ಯೋಗ ಕೊಡುವಂಥ ದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿದಾಗ ಇವೆಲ್ಲ ಮತ್ತೆ ಮೊದಲಿನ ಗತಿ ಆಗ್ತದೆ ಅನ್ನೋದು ಭಯ ಎಲ್ಲರಿಗೂ ಕಾಣಲಿಕ್ಕೆ ಶುರು ಆಗಿದೆ. ಒಂದು ಕಡೆಯಿಂದ ಸಮಾಧಾನ ಆಯಿತು, ಏನಪ್ಪ ಅಂದ್ರೆ ಇಲ್ಲ ಎನ್ ಡಿ ಎಗೆ ಅಥವಾ ಒಂದು ಬಿ ಜೆ ಪಿಗೆ ಪ್ರಬಲವಾದ ಒಂದು ವಿರೋಧ ಪಕ್ಷ ನಿರ್ಮಾಣ ಆಯಿತು, ಅಡ್ಡಿ ಇಲ್ಲ, ಭಾಳ ಒಳ್ಳೆಯ ಕೆಲಸ ಆಯಿತು. ಬಲಿಷ್ಠವಾದ ವಿರೋಧ ಪಕ್ಷದ ಅದೇ ಕಾಲಕ್ಕೆ ವಿರೋಧ ಪಕ್ಷದ ಜೊತೆಗೆ ಬಿ ಜೆ ಪಿಗೆ ಒಂದು ಏನಪ್ಪ ಅಂದ್ರೆ ಇಡೀ ಸಂವಿಧಾನದ ಮೇಲೆ ಒಂದು ಹಿಡಿದು ಸಾಧಿಸುವಂಥದ್ದು, ಸಂವಿಧಾನ ಬದಲು ಮಾಡುವಂಥ ಒಂದು ಅವಕಾಶ ತಪ್ಪೋಯಿತು. ಇದು ಭಾಳ ಸಂತೋಷ ಪಡುವಂಥ ವಿಷಯ. ಆದರೆ ಇವೆಲ್ಲ ಸಂತೋಷ ಪಡೋ ಜೊತೆಗೆ ಇಲ್ಲಿ ಮತ್ತೆ ಹಣದ ವ್ಯವಹಾರ ಜೋರ್ದಾರಾಗಿ ಆಗೋದ್ರಿಂದಾಗಿ ಶೇರ್ ಮಾರ್ಕೆಟದ ವ್ಯವಹಾರ ಇದ್ರಲ್ಲಿ ಬರೋದ್ರಿಂದಾಗಿ ಈ ದೇಶದ ಅಭಿವೃದ್ಧಿ ಹೆಂಗೆ ಸಾಧ್ಯ ಆಗ್ತದಂತ. ಯಾಕಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿನೇ ಇಲ್ಲ, ಬರೀ ಇದೇ ವಿಚಾರ ಮಾಡೋದು. ಮುಂಜಾನೆ ಸಾಯಂಕಾಲ ತನಕ ಹೆಂಗೆ ಸರ್ಕಾರನ ಹೆಂಗೆ ಉಳಿಸಬೇಕು, ಸರ್ಕಾರನ ಹೆಂಗೆ ರಚನೆ ಮಾಡ್ಕೋಬೇಕು, ಯಾರು ಸಪೋರ್ಟನ್ನು ತೊಗೊಳ್ಬೇಕು, ಯಾರು ಸಪೋರ್ಟ್ ಬೇಕಾದ್ರೆ ಅವ್ರಿಗೆ ಏನು ಕೊಡಬೇಕು, ಏನು ತೊಗೊಳ್ಬೇಕು ಅಂದರೆ ಈ ಥರದ್ದು ಕೊಡ್ತೋಳೋ ವ್ಯವಹಾರ ಶುರು ಆಗಿಬಿಟ್ಟು ಅಂತ, ವ್ಯಾಪಾರ ಶುರು ಆಗಿಬಿಡ್ತು ಅಂತ. ಹೀಗಾಗಿ ನಾವು ಇವತ್ತು ಪ್ರಜಾಪ್ರಭುತ್ವ ಉಳಿಸ್ಕೊಂಡೀವಿ ಅನ್ನುವಂಥ ಒಂದು ಸಮಾಧಾನ ನಮಗಿದ್ರು ಸಹಿತ ಪ್ರಜಾಪ್ರಭುತ್ವದ ಜೊತೆಗೆ ಈ ಒಂದು ಭ್ರಷ್ಟಾಚಾರದ ವ್ಯವಹಾರಗಳು ಬೆಚ್ಚಾಗೋದಕ್ಕೆ ಈ ನಮ್ಮ ನಿರ್ಧಾರಗಳು, ನಮ್ಮ ಇಡೀ ಜನಾಂಗದ ನಿರ್ಧಾರಗಳು ಅಡ್ಡಿ ಆಗ್ತಾವೇನ್ರಿ ಅಂತೇಳಿ. ಆದ್ರೆ ಇದೇನೂ ಇರಲಿ, ಒಂದು ಮಾತ್ರ ಭಾಳ ಸತ್ಯದ. ಯಾಕಪ್ಪ ಅಂತಂದ್ರೆ ಯಾವುದೇ ದೇಶದಲ್ಲೇ ಪ್ರಜಾಪ್ರಭುತ್ವ ಭಾಳ ಮಹತ್ವದ್ದು, ಅದು ಉಳಿಬೇಕು ಮೊದಲದು. ಅದು ಉಳಿದ ಅಂತೇಳಿ ಇವತ್ತು ಅಗ್ದಿ ವಿಶ್ವಾಸ ಹೇಳಬೇಕಾಗ್ಯದ. ಇವತ್ತು ಮೋದಿ ಅವ್ರನ್ನ ಈ ಒಂದು ಏನಪ್ಪ ಅಂದ್ರೆ ನಿರ್ಣಯ ಭಾಳಷ್ಟು ವೀಕನ್ನಾಗಿ ಮಾಡಿಬಿಟ್ಟದಂತ. ಎಷ್ಟು ವೀಕನ್ನಾಗಿ ಮಾಡಿಬಿಟ್ಟದಪ್ಪ ಅಂತಂದ್ರೆ, ಎಷ್ಟು ಅವ್ರು ನಿಶಕ್ತರಾಗಿದ್ದಾರಪ್ಪ ಅಂತಂದ್ರೆ, ಎದುರಾಳಿಗಳಿಗೆ ಕೈ ಮುಗಿದಾದ್ರು ನಮ್ಮ ಜೊತೆ ಇರಪ್ಪ ಅನ್ನುವಂಥ ಪ್ರಸಂಗ. ಆದರೆ ಇಲ್ಲಿ ಒಂದು ಮಾತು ನೆನಪಿಡ್ಬೇಕು ನಾವು, ಮೋದಿಯವರು ತಮ್ಮ ನಡೆಯುವ ಕಾಲದಲ್ಲಿ, ತಾವು ಬಲಿಷ್ಠದಂಥ ಕಾಲದಲ್ಲೇ ಈ ಎಲ್ಲ ತನ್ನ ವಿರೋಧಿ ನಾಯಕರನ್ನು ಅವ್ರ ಮನೆಗೆ ಕಳಿಸುವಂಥ ಕೆಲಸ ಮಾಡಿದರು ಅಂತೇಳಿ. ಹೀಗಾಗಿ ಮೋದಿ ಅವ್ರ ಮೇಲೆ ಯಾರು ವಿಶ್ವಾಸ ಇಲ್ಲ, ಅವ್ರು ಸಪೋರ್ಟ್ ಮಾಡೋ ಸಾಧ್ಯತೆಗಳು ಭಾಳ ಕಡಿಮೆ ಅದಾವೆ ಅಂತೇಳಿ ಒಂದು ತರ್ಕ ಕಷ್ಟ. ಅದು ಎಷ್ಟು ಮಟ್ಟಿಗೆ ಇದು ತರ್ಕ ಇದು ರುಜುವಾತು ಆಗ್ತದೆ ಅಥವಾ ಸತ್ಯ ಆಗ್ತದೆ ಹೇಳೋದು ಕಷ್ಟ. ಯಾಕಂತಂದ್ರೆ ದುಡ್ಡಿನ ಮುಂದೆ ಎಂಥ ಪರಿಸ್ಥಿತಿ ಇದ್ದರೂ ಡೊಗ್ಗು ಅಂಥದ್ದು ಬಗ್ಗು ಅಂತ ನಾವು ನೋಡ್ಕೊತ ಬಂದಿದ್ವಿ. ಆದರೂ ಸಹಿತ ಇಲ್ಲೇ ವಿರೋಧ ಪಕ್ಷಗಳು ಒಕ್ಕಟ್ಟಾಗಿ ಮೋದಿಯವರನ್ನು ಎದುರಿಸಿ ನಿಲ್ತಾವ ಅನ್ನುವಂಥದ್ದು. ಯಾಕೆ ಅದರಲ್ಲೂ ದುಡ್ಡು ಮತ್ತು ಇವತ್ತಿನ ಅಧಿಕಾರ ಇದ್ದರೂ ಸಹಿತ ಅಲ್ಪ ಮತ್ತು ಸರ್ಕಾರ ಇರುವುದರಿಂದಾಗೆ ಯಾವುದೇ ಅಧಿಕಾರಿ ಆದರೂ ಸಹಿತ ಮೊದಲು ಇವರು ಬಿ ಜೆ ಪಿ ಆಗಿದ್ದಾಗ ಮೋದಿಯವ್ರ ಸರ್ಕಾರ ಇದ್ದಾಗ ಯಾವ ರೀತಿ ಭಯ ಪಡ್ತಿದ್ರು ಆ ಭಯ ಇವತ್ತು ಅಧಿಕಾರಶಾಹಿ ಜನ ಪಡಲಿಕ್ಕಿಲ್ಲ ಅನ್ನೋದು ಒಂದು ಸಮಾಧಾನಕರ ವಿಷಯ. ಮತ್ತು ಅದೇ ರೀತಿಯಾಗಿ ಇವತ್ತಿನ ಕಾರ್ಪೊರೇಟರ್ ಆದರೂ ಸಹಿತ ಹಿಂದೆ ಎಷ್ಟು ಸುಲಲಿತವಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದ್ರು ಮೋದಿಯವ್ರ ಮೇಲೆ, ಅದು ಎಲೆಕ್ಷನ್ದಲ್ಲೇ ಮತ್ತು ಯಾವ ಸಂದರ್ಭದಲ್ಲೇ ಆ ಪ್ರಮಾಣದ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ಸಮಾಧಾನಕರವಾದ, ನಾವೇನು ಬಹುಮಾನದ ಕರಿತೀವಲ್ಲ ಹಂಗಿದ್ದಾಗ. ಬಟ್ ಆದರೂ ಇದಿಷ್ಟರಿಂದ ನಾವು ಸಮಾಧಾನ ಪಡುವಂಥದ್ದು ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಮೋದಿಯವರಿಂದ ಉಪಕೃತರಾದಂಥ ಈ ಒಂದು ಏನಪ್ಪ ಕಾರ್ಪೊರೇಟರ್ ಅವರು ಮೋದಿಯವ್ರ ಪರ ನಿಲ್ಲುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಹೀಗಾಗಿ ದುಡ್ಡು ಇಲ್ಲಿ ಈ ಒಂದು ರಚನೆಯಲ್ಲಿ, ಸರ್ಕಾರ ರಚನೆಯಲ್ಲಿ ಬಹುದೊಡ್ಡ ಒಂದು ಪಾತ್ರ ವಹಿಸ್ತದೆ ಅನ್ನುವಂಥದ್ದು. ಹೀಗಾಗಿ ಮತ್ತಷ್ಟು ಇನ್ನೂ ಭ್ರಷ್ಟಾಚಾರ ಆಗ್ತದೆ ಮತ್ತು ದುಡ್ಡು ಇದ್ದಂಥವ್ರು ಸರ್ಕಾರ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಏನು ಆಶ್ವಾಸನೆ ಕೊಟ್ಟಿದ್ರು ಈ ದೇಶಕ್ಕೆ 25 ಗ್ಯಾರಂಟಿಗಳನ್ನು, ಅದ್ರ ಜೊತೆಗೆ 5 ನ್ಯಾಯಪತ್ರಗಳನ್ನು ಕೊಟ್ಟಿದ್ದಲ್ಲ, ಅವು ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ. ಯಾಕೆ ಆಗಲಿಕ್ಕಿಲ್ಲ ಅಂತಂದ್ರೆ ಸರ್ಕಾರ ರಚನೆ ಆದ್ರೆ ಮಾಡೋರ ಸರ್ಕಾರಿ ರಚನೆ ಆಗದಾಗ ತಡೆಯುವಂಥ ಭಾಳ ಸಾಧ್ಯತೆಗಳಿದ್ದಾವೆ. ಮೊದಲದಾಗಿ ರಾಷ್ಟ್ರಪತಿಯವರು 240 ಸೀಟ್ನ ಹೊಂದಿದಂಥ ಮೋದಿಯವ್ರನ್ನ ಕರೆದ ನೀವು ಸರ್ಕಾರ ರಚನೆ ಮಾಡಪ್ಪ ಅಂತ ಹೇಳ್ಬೋದು. 2 ದಿವಸ ಕೊಡ್ತಾರೆ ಅನ್ನೋದು ಭಾಳ ಮಹತ್ವದ. ಎಷ್ಟು ಲಾಂಗ್ ಟೈಮ್ ಕೊಡ್ತಾರೆ, ಎಷ್ಟು ಒಂದು ದೂರ ಸಮಯ ಕೊಡ್ತಾರೆ, ಅಷ್ಟು ಈ ದೇಶದ ಮತ್ತೆ ಪ್ರಜಾಪ್ರಭುತ್ವ ಹೊಡೆದು ಬೀಳುವಂಥದ್ದು. ಯಾಕಂದರೆ ಮತ್ತಲ್ಲೇ ಖರೀದಿ ಮಾಡುವಂಥದ್ದು, ಹೊತ್ಕೊಂಡು ಹೋಗುವಂಥದ್ದು ಮತ್ತೇನೋ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆಗೋದಿಲ್ಲ ಅಂತಲ್ಲ, ಯಾಕಂದ್ರೆ ಪಂಚಾಯತ್ ಲೆವೆಲ್ದಲ್ಲಿ ಆಗಲಿಕ್ಕತ್ತದ್ರಿ, ಇವತ್ತು ಇವನ್ MLA ಲೆವೆಲ್ದಲ್ಲಿ ಆಗಲಿಕ್ಕತ್ತದ್ರಿ, MLA ತಪ್ಪಿಸುವಂಥ ಲೆವೆಲ್ದಲ್ಲಿ ಇನ್ನು MP ಒಂದು ಬರಬೇಕಾಗಿದೆ, ಅದು ಈ ಸಲ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮೋದಿಯವರ ಸರ್ಕಾರವನ್ನು ಯಾವುದೋ ಪರಿಸ್ಥಿತಿಯಲ್ಲಿ ನಾವು ಆಡಳಿತ ತರಬಾರ್ದು, ಅಸ್ತಿತ್ವ ತರಬಾರ್ದು ಅಂತೇಳಿ ವಿರೋಧ ಪಕ್ಷಗಳು ಇಂಡಿಯಾದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಶರದ್ ಪವಾರ್ ಅವರು ಈ ಕೆಲಸವನ್ನು ಈ ಒಂದು ಇಂಡಿಯಾದ ಪರವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲ ನಾವು ಇದನ್ನು ಏನಾದರೂ ಮಾಡಿ ಈ ಶಕ್ತಿಯನ್ನು ಮುರಿಬೇಕು ಅಂತೇಳಿ ಮೋದಿ ಅವ್ರಿಗೆ ಈ ಸಲ ಸಿಗಬಾರದು ಅಂತೇಳಿ. ಅದೇ ಕಾಲಕ್ಕೆ ಮೋದಿಯವರು ಸ್ವತಃ ತಾವು ಮಾಡ್ಕೊಂಡಂಥ, ಈಗ ನಿಮ್ಗೆ ಹೇಳಿದಾಗ ಅನೇಕ ಸಲ ಹೇಳಿದ್ದೀನಿ, ತಾವು ಮಾಡಿದ ತಪ್ಪುಗಳಿಂದಾಗಿ ಇವತ್ತು ಈ ಶಿವರಾಜ್ ಸಿಂಗ್ ಚೌಹಾಣ್